ಬಸವನನ್ನು ಕಂಡಿದ್ದೇವೆ. ಆದರೆ ದೇವರ ನಾಮ ಸ್ಮರಿಸೋ ಕೋಳಿಯೊಂದು ಎಲ್ಲರಲ್ಲಿ ಅಚ್ಚರಿ ಮೂಡಿಸಿದೆ. ಇದೇನಪ್ಪ ಕೋಳಿ ದೇವರ ನಾಮಸ್ಮರಣೆ ಹೇಳಿ ಮಾಡುತ್ತೆ ಅಂತೀರಾ? ಹೌದು, ಗುಲ್ಬರ್ಗಾದ ಮೆಹಬೂಬ್ ನಗರದಲ್ಲಿ ಹುಂಜವೊಂದು ಅಲ್ಲಾ ಅಲ್ಲಾ ಎಂದು ಕೂಗುವ ಮೂಲಕ ಪವಾಡ ಸೃಷ್ಟಿಸಿದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಕೋಳಿ ಅಂದಾಕ್ಷಣ ನೆನಪಿಗೆ ಬರೋದು ಮುಂಜಾನೆ ಕೊಕ್ಕೊ ಅಂತ ಕೂಗೋದು. ಆದ್ರೆ ಇದೇ ಹುಂಜ ದೇವರ ನಾಮಸ್ಮರಣೆ ಮಾಡಿದ್ರೆ ಹೇಗಿರುತ್ತೆ ಹೇಳಿ? ಹೌದು, ಇದು ಸತ್ಯ. ಹೀಗೆ ಕಾಣುವ ಹುಂಜ ಇಷ್ಟೊತ್ತಿಗೆ ಚಿಕನ್ ಪ್ರಿಯರ ಹೊಟ್ಟೆ ಸೇರ್ಬೇಕಿತ್ತು. ಇದೀಗ ಈ ಹುಂಜ ಪವಾಡದ ಹುಂಜವಾಗಿದೆ, ದೈವ ಸ್ವರೂಪಿಯಾಗಿ ಮಾರ್ಪಟ್ಟಿದೆ. ಇದಕ್ಕೆಲ್ಲ ಕಾರಣವಂದ್ರೆ ಮಾಂಸದ ಅಂಗಡಿಯಲ್ಲಿ ಇದನ್ನ ಕುಯ್ಯಲು ಹೋದಾಗ ತನ್ನ ಚೀರು ಧ್ವನಿಯಲ್ಲಿ ಅಲ್ಲಾ ಅಲ್ಲಾ ಎಂದು ಕೂಗಲು ಪ್ರಾರಂಭಿಸಿದ್ದು. ಇದರಿಂದ ದಿಗ್ಭ್ರಾಂತರಾದ ಅಂಗಡಿ ಮಾಲೀಕ ಸುತ್ತಮುತ್ತಲಿನ ಜನರನ್ನ ಕರೆದು ಈ ಪವಾಡ ಸದೃಶ್ಯವನ್ನ ನೋಡುವಂತೆ ಮಾಡಿದ. ಜನರು ಹುಂಜ ಕೂಗುವ ರೀತಿ ಕಂಡು ಬೆಚ್ಚಿದರು. ಭಕ್ತಿಯಿಂದ ಇದು ದೇವರ ಪವಾಡ ಎಂದು ನಂಬಿದರು. ಮೆಹಬೂಬ್ ನಗರದಲ್ಲಿ ಕಳೆದ 2-3 ತಲೆಮಾರುಗಳಿಂದ ಸಗಟು ಕೋಳಿ ಹಾಗೂ ಮಾಂಸದ ವ್ಯಾಪಾರ ಮಾಡಿಕೊಂಡಿದ್ದವರು ಮೊಹಮ್ಮದ್ ಅಜ್ಗರ್ ಭೋಸ್ಲೆ. ಈ ಹುಂಜದ ಮಾಲೀಕರಿವರು. ಈ ಹುಂಜ ಜೀವಂತ ಇರೋವರೆಗೂ ಪೋಷಣೆ ಮಾಡ್ತೇನೆ ಅಂತಾರೆ ಭೋಸ್ಲೆ. ये कुदरती करिश्मा है, कोई शिकायत की बात नहीं है। और अल्लाह ने फरमाया है, चरीन परीन मेरा हर जिक्र करते हैं, कुरान में जिक्र है, हर मोमिन को मालूम है, हर तमाम इंसानों को मालूम है ये बात। मगर कि ये ताजुब वाली ये बात है कि हम खुश नसीब हैं जो तमाम लोग इस मौके को हमारी आंखों से हमारे सामने नजर आ रहा है। हम अल्लाह का शुक्रगुजार हैं। ಅಲ್ಲಾ ಅಲ್ಲಾ ಎನ್ನುವ ಹುಂಜ ಜನರಲ್ಲಿ ಭಕ್ತಿ ಮೂಡಿಸಿದೆ. ಈ ಹುಂಜ ನೋಡುವುದೇ ಸೌಭಾಗ್ಯ ಅಂತಾರೆ ಜನ ಕೂಡ. एक मुर्गा अल्लाह अल्लाह बोल रहा है, देख के हमको आंखें काटे आ रहे हैं, समझ में नहीं आ रहा। ये जानवर अल्लाह अल्लाह बोल रहा है, हम लोग क्या कर रहे हैं? हमारा भी ध्यान हमारे अल्लाह के पास जाए, एक अच्छे से तारीफ बनाए, तो समझो, सोचो, जिक्र करो और अल्लाह 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 बोलने से जानवर भी अल्लाह बोलने से यार है। आप लोग को क्या हो गया? ಆದ್ರೆ ಈ ಹುಂಜ ಕೂಗುವಿಕೆ ಹಿಂದೆ ಧ್ವನ್ಯಂಗಗಳಲ್ಲಿನ ವ್ಯತ್ಯಾಸವಿರಬಹುದು. ಈ ವ್ಯತ್ಯಾಸವೇ ಹುಂಜ ಹೀಗೆ ಕೂಗಲು ಕಾರಣವಿರಬಹುದು ಅಂತಾರೆ ಪ್ರಜ್ಞಾವಂತರು. ಒಟ್ಟಿನಲ್ಲಿ ಇದು ಸೃಷ್ಟಿಯ ವೈಚಿತ್ರ್ಯವೋ ಇಲ್ಲ ಪವಾಡವೋ ಅಂತೂ ಈ ಹುಂಜ ಸೂಜಿಗಲ್ಲಿನಂತೆ ಎಲ್ಲರನ್ನ ತನ್ನತ್ತ ಸೆಳೆಯುತ್ತಿದೆ. ಗುಲ್ಬರ್ಗಾ ಮಹಾನಗರದ ಮೆಹಬೂಬ್ ನಗರದಲ್ಲಿರುವಂತಹ ಈ ಮದೀನಾ ಸೆಂಟರ್ ನಲ್ಲಿರುವಂತಹ ಒಂದು ಹುಂಜ ಇದೀಗ